ಓಕೆ ನೈಸ್, ಖುಷಿ ಆಯ್ತು ಬಿಡಿ, ಈಗ ತೊಂದರೆ ಇಲ್ಲ. ಅಂಕಲ್ ನೀವು ಒಂಚೂರು ನಮ್ಗೆ ಕೊಟ್ಟಿರೋ ಒಂದು ಸಂಭ್ರಮ ಅಂತಂದ್ರೆ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಒಂದು ಸಂಭ್ರಮನ ನಾವು ಸಂಭ್ರಮಿಸೋಣ ಅಂತ. ಅದಕ್ಕಾಗಿ ಇವತ್ತೊಂದು ಸಂಕ್ರಾಂತಿ ಸಂಭ್ರಮ ಆಚರಣೆ ಅಂತ ನಾವು ಆ ಕಾರ್ಯಕ್ರಮನ ಅರೇಂಜ್ ಮಾಡ್ಕೊಂಡಿದ್ದೀವಿ. ನಿನ್ನೆ ಎಲ್ಲ ಎಷ್ಟು ಜನ ಎಳ್ಳೆಲ್ಲ ತಂದು ಕೊಟ್ಟು ಎಲ್ಲರೂ ಖುಷಿ ಪಟ್ಟಿದ್ದೀರಾ. ಇವತ್ತಿನ ದಿನಕ್ಕೂ ಕೂಡ ಇದೇ ಹಂತದಲ್ಲೇ ಸುಮಾರು ಜನರು 15 ದಿನ ಆದ್ರು, ಅಂದ್ರೆ ರಥಸಪ್ತಮಿ ಬರುವವರೆಗೂ ಕೂಡ ಎಳ್ಳು ಬೆಲ್ಲ ಹಂಚ್ಕೊಳ್ತಾನೆ ಇರ್ತಾರೆ. ಸಿಕ್ಕಿದಾಗ ಯಾರು ಯಾವಾಗ ಸಿಗ್ತಾರೋ ಅವಾಗೆಲ್ಲ ಸಿಗ್ತಾ ಇರ್ತಾರೆ, ಹಂಚ್ಕೊಳ್ತಾ ಇರ್ತಾರೆ. ನಮ್ಗೆ ಈ ತರ ಅವಕಾಶ ಭಗವಂತ ಮಾಡ್ಕೊಟ್ಟಿದ್ದಾನೆ, ನಿಮ್ಮೆಲ್ಲರ ಜೊತೆ ಸೇರಿ ಸಂಭ್ರಮಿಸೋದು. ಸೊ ಅದಕ್ಕಾಗಿ ಭಗವಂತನಿಗೊಂದು ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಬಿಡುವೆ ಈ ಕಾರ್ಯಕ್ರಮ ಅಂತಂದ್ರೆ ನಮ್ಮ ಹತ್ರ ನಾವೇನು ಜೋಡಿಸೋದಿಲ್ಲ ಅಂತ ಬರ್ದಲ್ಲೇನೂ ಇರ್ಬೋದಿತ್ತು. ಬಂದಿದ್ದೀರಾ, ಖುಷಿ ಆಯ್ತು. ಈ ಮೇಡಮ್ ಹೇಳ್ತಾರೆ ಔಸಿ ಇದ್ದಿದ್ದಕ್ಕೆ ನಾವು ಬಂದಿದ್ದೀವಿ, ಅದಕ್ಕೆ ಅವ್ರು ಮಾಡ್ಬೇಕು ಅಂತ ಬಂದಿದ್ದಾರೆ, ನೀವು ಆಡ್ಬೇಕು ಅಂತಾನು ಬಂದಿರ್ಬೋದು. ಇರ್ಲಿ, ಖುಷಿ ಆಗೋಣ. ಅದ್ರ ಜೊತೆ ಇದು ನನ್ಗೆ ಇವಾಗ ಏನ್ ಗೊತ್ತಾಯ್ತು ಅಂತಂದ್ರೆ ಬೇಕು ಅಂದಾಗ ಔಸಿ ಪ್ರಕೃತಿಯ ನಿಯಮವ ಸರಿದು ಬಳಲಿದ ಬದುಕಿಗೆ ವರವಾಗಿ ಬಲ ತರಿಸುವ ಸಂಕ್ರಾಂತಿ, ಬಳಲಿಗೆ ಬದುಕಿಗೆ ವರವಾಗಿ ಗೆಜ್ಜೆ ಕಲ್ಲು ತಾಳಿಂದ ಗೆಜ್ಜೆ ಕಲ್ಲು ತಾಳಿಂದ ಬಂದಿದ ರಂಗ ನದಿಯ ಮೇಲೆ ಚೆಲ್ಲಿದರೋ ಮುಳಿಯ, ನಮ್ಮ ಚೆಲ್ಲಿದ ರಂಗ ನದಿಯ ಮೇಲೆ ಚೆಲ್ಲಿದರೋ ಮುಳಿಯ, ಹಾಲಿನೋ ಬಳಿಯೋ ಒಳ್ಳೆ ರಂಗನ ಮೇಲೆ ಚೆಲ್ಲಿದರೋ ಮುಳಿಯೋ. ಖುಷಿ ಆಯ್ತಾ ಎಲ್ಲರಿಗೂ? ನಿಮಗೆ ಮೇಡಮ್ ನೋಡಿ ಖುಷಿ ಪಟ್ರಾ? ನಿಮ್ಗೆಲ್ಲರಿಗೂ ಮೇಡಮ್ ನಿಮಗೆ ಓಕೆ ಓಕೆ ನೋಡಿ ಖುಷಿ ಪಟ್ಟಿದ್ದೀರಾ, ಆಡಿ ಖುಷಿ ಪಟ್ಟಿದ್ದೀರಾ ಸರ್? ನಿಮಗೆ ಸರ್ ಓಕೆ ಓಕೆ ಹೇಗೆ ಮೇಡಮ್? ಓಕೆ Next arms get